ವೈರಲ್ ಆಡಿಯೋಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಇದು ದಾವಣಗೆರೆ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಸಿರಾಜ್ ಹೇಳಿಕೆ. ಅದು ನಾನು ಮಾತನಾಡಿದ್ದಲ್ಲ, ಇದೊಂದು ಷಡ್ಯಂತ್ರ. ಚುನಾವಣೆ ಮುಗಿದ ಬಳಿಕ ಈಗ ಆಡಿಯೋ ಬಿಟ್ಟಿದ್ದಾರೆ. ಮೊದಲೇ ಈ ಆಡಿಯೋ ಬಿಟ್ಟಿರಲಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿರಾಜ್. ಮೇಲಾಗಿ ಜಮೀರ್ ಡಿಸಿಎಂ ಆಗ್ತಾನೆ ಅನ್ನೋ ಮಾಹಿತಿ ಇದೆ. ಈಗ ಜಮೀರ್ ವಿರುದ್ಧ ಈ ರೀತಿ ಆಡಿಯೋ ಬಿಟ್ಟಿದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮೊಹಮ್ಮದ್ ಸಿರಾಜ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಯ ಒಳಜಗಳ ಇತ್ತು, ಅದು ನಿರಂತರವಾಗಿ ಮುಂದುವರೆದಿದೆ. ಮಳೆ ನಿಂತರೂ ಮರದ ಹಣಿ ನಿಲ್ಲಲ್ಲ ಎಂಬತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ವಿಶೇಷವಾಗಿ ಇವತ್ತು ಒಂದು ವಿಡಿಯೋ ವೈರಲ್ ಆಗಿದೆ. ಜಮೀರ್ ಅಹಮದ್ ಮತ್ತು ಸಿರಾಜ್ ಅಹಮದ್ ಅವರ ಒಂದು ವಿಡಿಯೋ ಅಂತ ಹೇಳಿ ವೈರಲ್ ಆಗಿದೆ ಅಂತ, ಆಡಿಯೋ ವೈರಲ್ ಆಗಿದೆ ಅಂತ ಮಾತುಗಳು ಕೇಳಿ ಬರ್ತಾರೆ. ನಮ್ಮ ಜೊತೆಗೆ ಸಿರಾಜ್ ಅಹಮದ್ ಅವರು ನಮ್ಮ ಜೊತೆಗಿದ್ದಾರೆ. ಫಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಒಂದು ವಿಡಿಯೋ ಆಡಿಯೋ ವೈರಲ್ ಆಗಿದ್ರ ಬಗ್ಗೆ ಸರ್ ನಮಸ್ಕಾರ. ಈ ಬೆಳವಣಿಗೆ ನಾನು ಬೆಳಗ್ಗೆ ಮಾಧ್ಯಮದಲ್ಲಿ ನೋಡಿದೆ. ನಾನು ಆಶ್ಚರ್ಯಪಟ್ಟೆ. ನಾನು ಆಡಿಯೋ ವೈರಲ್ ಆಗ್ತಾಯಿದೆ ಅಂತ ಬಂದು ನೋಡಿದೆ. ನಾನು ನೋಡಿದ ಮೇಲೆ ನನಗೆ ಆಶ್ಚರ್ಯ ಆಯಿತು. ಆ ಥರ ಯಾವತ್ತೂ ನಾವು ಮಾತಾಡೇ ಇಲ್ಲ. ನಮ್ಮ ಜೊತೆಗೆ ಆ ಥರ ಮಾತುಕತೆ ಆಗಲೇ ಇಲ್ಲ. ಆ ಥರ ಅವರು ಹೇಳಲೂ ಇಲ್ಲ ಯಾವಾಗಲೂ ಜಮೀರ್ ಸಾಹೇಬರು. ಆಶ್ಚರ್ಯ ಆಯಿತು. ಅದು ಆಡಿಯೋ ಅಂತೂ 100% ಸುಳ್ಳು. ಆಡಿಯೋ ಅಂತೂ ಅದು ಮಾತಾಡಿಲ್ಲ. ಅದು ಆಡಿಯೋ ಆಗಿದ್ದೇ ನಿಜ ಆಗಿದ್ದರೆ, ನಾನು ಮಾತಾಡಿದ್ದೇ ನಿಜ ಆಗಿದ್ದರೆ, ಜಮೀರ್ ಸಾಹೇಬರು ಆ ಥರ ಮಾತಾಡಿದ್ದೇ ನಿಜ ಆಗಿದ್ದರೆ ಅದು ಎಲೆಕ್ಷನ್ನಲ್ಲಿನೇ ಬಹಿರಂಗ ಪಡಿಸ್ಬಿಡ್ತಿದ್ರು. ಈಗ ಅದು ಆ ಆಡಿಯೋ ಬಗ್ಗೆ ಹೇಳಬೇಕಂತೇಳಿದರೆ ಸತ್ಯಕ್ಕೆ ದೂರ ಇರೋ ಮಾತು 100% ಸುಳ್ಳು. ಆ ಥರ ಆಡೇ ಇಲ್ಲ ಯಾವತ್ತು. ಅದು ರಾತ್ರಿ 3 ಗಂಟೆಗೆ ಯಾರೋ ವೈರಲ್ ಮಾಡಿದ್ರಂತೆ. ಅದು ಯಾರು ವೈರಲ್ ಮಾಡಿದರು, ಎಲ್ಲಿಂದ ಅವರಿಗೆ ಸಿಕ್ತು, ಅದೆಲ್ಲ ಮಾಹಿತಿ ತೊಗೊಂಡು ಅವೆಲ್ಲ ಇವತ್ತಿಲ್ಲ ನಾಳೆ ಗೊತ್ತಾಗ್ತದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಸಮರ್ಥ ಅವರ ಗೆಲುವಿಗೆ ಮುಖ್ಯ ಪಾತ್ರ ನಮ್ಮ ಜಮೀರ್ ಸಾಹೇಬ್ರದ್ದು. ಅವರು ಅವತ್ತು ನಮ್ಮ ನಾಯಕರಾದ ಮಲ್ಲಣ್ಣನವರು ಹೇಳಿದ್ದಾರೆ, ಸಮರ್ಥ ಅವರು ಹೇಳಿದ್ದಾರೆ. ನಮಗೆ ಜಮೀರ್ ಸಾಹೇಬರು ಬಂದು ಬಹಿರಂಗವಾಗಿ ಪ್ರಚಾರ ಮಾಡಿ ಮನೆಯಲ್ಲಿ ಊಟ ಮಾಡಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ ಅಂತ. ಅವ್ರ ಹತ್ರ ಟೈಮ್ ಇದ್ದಿಲ್ಲ. ಕೇರಳದಿಂದ ಬಂದು 5ನೇ ತಾರೀಕಿಗೆ ಅವರು ದಾವಣಗೆರೆಯಲ್ಲಿ ಬಹಿರಂಗ ಪ್ರಚಾರ ಮಾಡ್ದಂಗೆ ಒಂದು ಹೈವೇನಲ್ಲಿ ಒಂದು ಯೂತ್ಸಿಗೆ ಜಮಾವಣೆ ಅವತ್ತು ಅವರು ಬರ್ತಾ ಇದ್ದಾರೆ ಅಂತೇಳಿ ಆಗಿ ಅಲ್ಲೇ ಒಂದು ಬಹಿರಂಗ ಪ್ರಚಾರ ಆದಂಗೆ ಆಯಿತು. ಆ ಪ್ರಚಾರದಲ್ಲೇ ಯೂತ್ಸಿಗೆ ಒಂದು ಮೆಸೇಜ್ ಕೊಟ್ಟರು ಅವರು. ಯಾವುದೇ ಕಾರಣಕ್ಕೆ ಬೈ ಎಲೆಕ್ಷನಲ್ಲಿ ಸಮರ್ಥ ಶಾಮನೂರವರು ಗೆಲ್ಲಬೇಕು, ಸಮರ್ಥ ಶಾಮನೂರವರ ಗೆಲುವು ನನ್ನ ಗೆಲುವು ಅಂತ ಅವರು ಒಂದು ಕಿವಿ ಮಾತು ಹೇಳಿದರು ಯುವಕರಿಗೆ. ಆ ನಿಟ್ಟಿನಲ್ಲಿ ನಮ್ಮ ಯುವಕರು ಎಲ್ಲರೂ ಚೇಂಜ್ ಆಗಿ ಭಾಳಷ್ಟು ಜನ ಭಾಳ ಸಿಟ್ಟಿನಲ್ಲಿದ್ದರು ಪಕ್ಷ ವಿರೋಧ ಕೆಲಸ ಮಾಡಲಿಕ್ಕೆ. ಆದರೂ ಕೂಡ ಪಕ್ಷಕ್ಕೆ ಸಾಥ್ ಕೊಟ್ಟು 5700 ಗೆಲುವಿನಿಂದ ಏನು ಗೆಲ್ಲಿಸಿದ್ರು ಅದರಲ್ಲಿ ಮುಖ್ಯ ಪಾತ್ರ ಜಮೀರ್ ಸಾಹೇಬ್ರು ಇದ್ದಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಈ ಟೈಮ್ದಲ್ಲಿ ಯಾಕೆ ಇದು ವೈರಲ್ ಆಯಿತು? ಇಷ್ಟು ದಿನ ಆದ ಬಳಿಕ ಏನಾದ್ರು ಇದ್ರ ಷಡ್ಯಂತರ ಇದೆಯಾ? ಈಗ ಅಲ್ಲ ಅಂತ ಹೆಂಗೆ ನೀವು ಖಚಿತವಾಗಿ ಹೇಳ್ತೀನಿ? ನಾನು ಮಾತಾಡಿದ್ದು ಅಲ್ಲ ಅಂತ ಹೆಂಗೆ ಖಚಿತವಾಗಿ ಹೇಳ್ತೀರಿ? ಹಂಗೆ ಈಗ ನಾನು ಅದು ಅಂತೂ ವಿಡಿಯೋ ಬಗ್ಗೆ ಸುಳ್ಳು, ಅದು ನಾನು ಯಾವಾಗೂ ಸುಳ್ಳೆ ಅಂತ ಹೇಳ್ತೀನಿ ಬಿಡಿ. ಈಗ ಮಾಡಿರೋದು ಉದ್ದೇಶ ಏನಂತ ಹೇಳಿದರೆ ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ. 100% ಇದರಲ್ಲಿ ಷಡ್ಯಂತ್ರ ಇದೆ. ಯಾಕೆಂತ ಹೇಳಿದರೆ 3ನೇ ತಾರೀಕಿಗೆ ವೋಟ್ ಸೆರೆಮನಿ ತೊಗೊಳ್ತಾ ಇದ್ದಾರೆ ಅಂಥೇಳಿ ಸುದ್ದಿ ಇದೆ. ಅದರಲ್ಲಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ. ಮುಂಚೂಣಿಯಲ್ಲಿ DCM ಹೆಸರು, ಜಮೀರ್ ಸಾಹೇಬ್ರ ಹೆಸರು ಬರ್ತಾ ಇದೆ. ಅದರಲ್ಲಿ ಸಹಜವಾಗಿ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಸಮಾಜದವರು ಇರ್ಬೋದು, ಅನ್ಯ ಸಮಾಜದವರು ಇರ್ಬೋದು, ಸ್ಥಳೀಯ ನಾಯಕರು ಇರ್ಬೋದು, ರಾಜ್ಯ ನಾಯಕರು ಇರ್ಬೋದು, ರಾಷ್ಟ್ರ ನಾಯಕರು ಇರ್ಬೋದು. ಅದರಲ್ಲಿ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತದೆ ಯಾರು ಮಾಡಿದ್ರು ಷಡ್ಯಂತ್ರ. ಅದೇನು ಮುಚ್ಚುಮರೆಸಿ ಮಾಡೋದಲ್ಲ. ಒಟ್ಟಾರೆಗಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತ್ತು ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಅನಿಸ್ತೈತೆ ನಿಮಗೆ? ಅನ್ಯಾಯ ಆಗಿದೆ ಅಂತ ಅನಿಸ್ತಾ ಇದೆ. ಅನ್ಯಾಯ ಆಗಿದ್ದು ಸರಿಪಡಿಸ್ತಾರೆ ಅಂತಾನೂ ನಮ್ಮ ನಾಯಕರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಾರೆ ಅಂತ ಹೇಳಿದ್ದಕ್ಕೆ ನಾವೆಲ್ಲ ಸೇರಿ ಮಾಡಿದ್ದೀವಿ. ಈಗ ಸಮರ್ಥ ಶಾಮನೂರವರು ಗೆದ್ದಿದ್ದಾರೆ, ನಮ್ಮ ಜನಪ್ರಿಯ ಯುವ ಶಾಸಕರಾಗಿದ್ದಾರೆ. ಈಗ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೀವಿ. ಈ ಬಗ್ಗೆ ಏನು ಆಡಿಯೋ ವೈರಲ್ ಆಗಿ ಏನಾದ್ರು ಕಾನೂನು ಹೋರಾಟಕ್ಕೆ ಏನಾದ್ರು ಮುಂದಾಗ್ತಾರೆ? ನಾನು ಕಾನೂನು ಸಲಹೆಗಾರರ ಹತ್ರ ಈಗ ಮಾತಾಡ್ತೀನಿ. ಈಗ ಆದಮೇಲೆ ಈ ಮಾಧ್ಯಮದವ್ರ ಹತ್ರ ಮಾತಾಡಿದ ನಂತರ ನಾನು ಕಾನೂನು ಸಲಹೆಗಾರರ ಹತ್ರ ಚರ್ಚಿಸಿ ಅದು ಏನು ಮಾಡಬೇಕು, ಏನು ಸೂಕ್ತವಾದ ಕೆಲಸ ಮಾಡಬೇಕು ನಾನು ಮಾಡ್ತೀನಿ. ಈಗಾಗಲೇ ಆಡಿಯೋ ವೈರಲ್ ಆಗಿದೆ. ಆಡಿಯೋ ವೈರಲ್ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂಬತಕ್ಕಂಥ ಸ್ಪಷ್ಟ ನುಡಿಯನ್ನು ಸಿರಾಜ್ ಅಹಮದ್ ಅವರು ಹೇಳಿದ್ದಾರೆ. ಜೊತೆಗೆ ಒಂದು ಕಾನೂನು ಹೋರಾಟವನ್ನು ಮಾಡ್ತೀನಿ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.